ವೆಲ್ಕಮ್ ಬ್ಯಾಕ್. ಜಗತ್ ಪ್ರಸಿದ್ಧ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ ಮುಂದುವರೆದಿದೆ. ಸ್ನಾನಗೃಹ, ಶೌಚಗೃಹ ಸ್ವಚ್ಛಗೊಳಿಸುವುದಕ್ಕೆ ಬಳಸುವ ರಾಸಾಯನಿಕ ಕಲಬೆರಕೆ ಮಾಡಿರುವ ತುಪ್ಪದಿಂದ ತಿರುಪತಿ ಲಡ್ಡು ತಯಾರಾಗ್ತಾ ಇತ್ತು ಅಂತ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಷ್ಟು ದಿನ ಅಥವಾ ಈ ಹಿಂದೆ ತಿರುಪತಿ ಲಡ್ಡು ಪ್ರಸಾದವನ್ನು ತಿಂದವರು ಮನಸ್ಸು ಗಟ್ಟಿ ಮಾಡ್ಕೊಳ್ರಿ. ಆ ಲಡ್ಡು ಹೆಂಗೆ ತಯಾರಾಗ್ತಾ ಇತ್ತು ಅನ್ನುವಂಥ ಅಸಲಿಯತ್ತನ್ನು, ಅಂದಿನ ಸರ್ಕಾರದ ಬಂಡವಾಳವನ್ನು ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರ ದಾಖಲೆಗಳ ಸಮೇತ ಜನರ ಮುಂದೆ ಇಡ್ತಾ ಇದೆ. ನಿಜಕ್ಕೂ ಆಕ್ರೋಶ ಬರುತ್ತೆ, ಆತಂಕ ಆಗುತ್ತೆ, ಆಶ್ಚರ್ಯವೂ ಆಗುತ್ತೆ. ಹಿಂಗೆಲ್ಲ ಮಾಡಿಬಿಟ್ರ ಅಂತ ಹೇಳಿ ಬಾತ್ರೂಮ್ ಕೆಮಿಕಲ್ ಬಳಸಿ ತುಪ್ಪ ತಯಾರಿ ಮಾಡಿದ್ರಂತ್ರಿ. ಆ ಲಡ್ಡುಗೆ ಬಾತ್ರೂಮ್ ಕೆಮಿಕಲ್ ಬಳಸಿ ತಯಾರು ಮಾಡಿದ ತುಪ್ಪವನ್ನು ಯೂಸ್ ಮಾಡ್ತಿದ್ರಂತೆ, ಮಿಕ್ಸ್ ಮಾಡ್ತಾ ಇದ್ರಂತೆ. ಆ ಲಡ್ಡುನ ನೋಡಿ ನಾವೆಲ್ಲ ಭಾವಪರವಶರಾಗಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ ಕಣ್ಣಿಗೆ ಒತ್ಕೊಂಡು ತಿಂದ್ವಿ. ಆ ಪ್ರಸಾದದಲ್ಲಿ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ. ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳು ಈ ಸುದ್ದಿಯನ್ನ ನೋಡಲೇಬೇಕು. ಇದು ಸುಮಾರು 5 ವರ್ಷಗಳ ಕಾಲ ನಡೆದಂತ ಅಪಚಾರ. ಎಷ್ಟು 5 ವರ್ಷ ತುಪ್ಪದ ಕಲಬೆರಕೆ, ದೇವರ ವಿರುದ್ಧ ಮಾಡಿದ ಮಹಾಪಾಪ. ಎಂಥ ಅವಾಂತರಗಳನ್ನ ಮಾಡಿದ್ದಾರೆ ನೋಡಿ ಇವರೆಲ್ಲ. ಲಡ್ಡು ತಯಾರಿಕೆಯಲ್ಲಿ ರಾಸಾಯನಿಕ ಬೆರೆಸಿದ ತುಪ್ಪವನ್ನು ಬಳಸಿದ್ದಾರೆ. YSRCP ಆಡಳಿತದಲ್ಲಿ 5 ವರ್ಷ ಅಪಚಾರವೇ ಆಗಿದೆ. ಏನು ಉದ್ದೇಶ ಇತ್ತು ಇವ್ರದು? ಇದರ ಹಿಂದೆ ಎಂಥ ಉದ್ದೇಶವನ್ನ ಇಟ್ಕೊಂಡಿದ್ರು ಇವರು? ಶ್ರೀಶೈಲಂ ದೇವಸ್ಥಾನಕ್ಕೂ ಇದೇ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡಿದ್ದಾರೆ. ಲಡ್ಡು ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ದ ತುಪ್ಪದಲ್ಲಿ ರಾಸಾಯನಿಕವನ್ನ ಬಳಸಿದ್ದಾರೆ. ಬಹಳ ಗಂಭೀರವಾದಂತಹ ವಿಚಾರ ವೀಕ್ಷಕರೇ, ಇದು ಬಹಳ ಗಂಭೀರವಾದಂಥ ವಿಚಾರ. ಇದರ ಹಿಂದೆ ಇವರ ಉದ್ದೇಶ ಯಾವ ರೀತಿ ಇತ್ತು? ಬಾತ್ರೂಮ್ ತೊಳೆಯೋದಕ್ಕೆ ಬಳಸುವ ಕೆಮಿಕಲ್ಗಳನ್ನ ಇವರು ಪ್ರಸಾದದಲ್ಲಿ ಬಳಸಿದ್ದಾರೆ. ಅಂತ ಕೆಮಿಕಲ್ ಬಳಸಿ ತುಪ್ಪ ತಯಾರಿ ಮಾಡಲಾಗಿತ್ತಂತೆ. ಸರ್ಕಾರ ಕೊಟ್ಟಿರುವ ವರದಿ ಇದು. ನಾನು ಹೇಳ್ತಾ ಇರೋದಲ್ಲ, ಯಾರೋ ಹೇಳ್ತಾ ಇರೋದಲ್ಲ, ದಾರಿ ಹೋಗೋರು. ಸರ್ಕಾರವೇ ಕೊಟ್ಟಿರುವಂತ ವರದಿ. ಅಂಥದ್ದೇ ತುಪ್ಪವನ್ನ ಬಳಸಿ ತಿರುಪತಿಯಲ್ಲಿ ಲಡ್ಡು ತಯಾರಿಸ್ತಾ ಇದ್ರಂತೆ. ತಿರುಪತಿ ತಿಮ್ಮಪ್ಪನೇ ನೋಡ್ಕೋಬೇಕಿಂತವರೆಲ್ಲರನ್ನ. ಏನೇನು ಅಪಚಾರ ಮಾಡಿದ್ದಾರೆ ನೋಡಿ. ಪವಿತ್ರವಾದಂತಹ ಕ್ಷೇತ್ರ ಅದು. ಪ್ರತಿನಿತ್ಯವೂ ಕೂಡ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಜನ ತಿರುಪತಿ ತಿಮ್ಮಪ್ಪನವನ್ನ ದರ್ಶನ ಮಾಡಿಕೊಳ್ತಾರೆ. ಆ ಲಡ್ಡುಗಾಗಿ ಕ್ಯೂ ನಿಲ್ತಾರೆ. ಆದರೆ ಈ ಹಿಂದೆ 5 ವರ್ಷ ಏನೆಲ್ಲ ಅಪಚಾರ ಆಗಿದೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ. ಚಂದ್ರಬಾಬು ನಾಯ್ಡು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ಅವರು? ಅದಕ್ಕೆ ಜಗನ್ ಕೊಟ್ಟಂತ ಸ್ಪಷ್ಟನೆ ಏನು? ಒಂದ್ಸರಿ ನೋಡ್ಕೊಂಬನ್ನಿ. 5 సంవత్సరాలు కల్తీ అయిన గీ బాధేస్తుంది. అలాంటి గీ తీసుకొచ్చారు. మామూలు కెమికల్స్ తో తయారు చేశారు. పేపర్ లో వస్తే నాకే ఆశ్చర్యం వస్తా ఉంది. ఎలాంటి కెమికల్స్ అంటే మన బాత్రూముల్లో వేసి క్లీన్ చేసే కెమికల్ ని గీలో వేసి దాన్ని మళ్ళీ లడ్డు చేసి మనం తినే పరిస్థితికి వచ్చామని వస్తున్నాయి. శ్రీశైలంలో కూడా కల్తీ జరిగిందని. కెమికల్స్ 2 ఉన్నాయి. కెమికల్స్ వాడినప్పుడు కొన్ని వెజిటబుల్ వాడతారు. వెజిటబుల్ ఫ్యాట్ వాడితే ఎక్కువ రేటు, అనిమల్ ఫ్యాట్ అయితే తక్కువ రేటు. అది కూడా కలిపారని NDDB రిపోర్ట్ ఇచ్చే పరిస్థితికి వచ్చింది. చంద్రబాబు నాయుడు who was unable to bear the truth. CBI recently filed the charge sheet, closed the investigation, wherein CBI categorically said producing NDDB reports, producing NDRI reports. ಶ್ರೀಶೈಲಂ ದೇವಸ್ಥಾನಕ್ಕೂ ಇದೇ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡಿದ್ದಾರೆ. ಲಡ್ಡು ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ದ ತುಪ್ಪದಲ್ಲಿ ರಾಸಾಯನಿಕವನ್ನ ಬಳಸಿದ್ದಾರೆ. ಬಹಳ ಗಂಭೀರವಾದಂತಹ ವಿಚಾರ ವೀಕ್ಷಕರೇ, ಇದು ಬಹಳ ಗಂಭೀರವಾದಂತಹ ವಿಚಾರ. ಇದರ ಹಿಂದೆ ಇವರ ಉದ್ದೇಶ ಯಾವ ರೀತಿ ಇತ್ತು? ಬಾತ್ರೂಮ್ ತೊಳೆಯೋದಕ್ಕೆ ಬಳಸುವ ಕೆಮಿಕಲ್ಗಳನ್ನ ಇವರು ಪ್ರಸಾದದಲ್ಲಿ ಬಳಸಿದ್ದಾರೆ. ಅಂತ ಕೆಮಿಕಲ್ ಬಳಸಿ ತುಪ್ಪ ತಯಾರಿ ಮಾಡಲಾಗಿತ್ತಂತೆ. ಸರ್ಕಾರ ಕೊಟ್ಟಿರುವ ವರದಿ ಇದು.
ನಾನು ಹೇಳ್ತಾ ಇರೋದಲ್ಲ, ಯಾರೋ ಹೇಳ್ತಾ ಇರೋದಲ್ಲ, ದಾರಿ ಹೋಗೋರು. ಸರ್ಕಾರವೇ ಕೊಟ್ಟಿರುವಂಥ ವರದಿ. ಅಂಥದ್ದೇ ತುಪ್ಪವನ್ನು ಬಳಸಿ ತಿರುಪತಿಯಲ್ಲಿ ಲಡ್ಡು ತಯಾರಿಸ್ತಾ ಇದ್ರಂತೆ. ತಿರುಪತಿ ತಿಮ್ಮಪ್ಪನೇ ನೋಡ್ಕೋಬೇಕಿಂತವರೆಲ್ಲರನ್ನ. ಏನೇನು ಅಪಚಾರ ಮಾಡಿದ್ದಾರೆ ನೋಡಿ. ಪವಿತ್ರವಾದಂತಹ ಕ್ಷೇತ್ರ ಅದು. ಪ್ರತಿನಿತ್ಯವೂ ಕೂಡ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಜನ ತಿರುಪತಿ ತಿಮ್ಮಪ್ಪನವನ್ನ ದರ್ಶನ ಮಾಡ್ಕೊಳ್ತಾರೆ. ಆ ಲಡ್ಡುಗಾಗಿ ಕ್ಯೂ ನಿಲ್ತಾರೆ. ಆದರೆ ಈ ಹಿಂದೆ 5 ವರ್ಷ ಏನೆಲ್ಲ ಅಪಚಾರ ಆಗಿದೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ. ಚಂದ್ರಬಾಬು ನಾಯ್ಡು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ಅವರು? ಅದಕ್ಕೆ ಜಗನ್ ಕೊಟ್ಟಂತ స్పష్టನೆ ಏನು? ಒಂದ್ಸರಿ ನೋಡ್ಕೊಂಬನ್ನಿ. 5 సంవత్సరాలు కల్తీ అయిన గీ బాధేస్తుంది. అలాంటి గీ తీసుకొచ్చారు. మామూలు కెమికల్స్ తో తయారు చేశారు. పేపర్ లో వస్తే నాకే ఆశ్చర్యం వస్తా ఉంది. ఎలాంటి కెమికల్స్ అంటే మన బాత్రూముల్లో వేసి క్లీన్ చేసే కెమికల్ ని గీలో వేసి దాన్ని మళ్ళీ లడ్డు చేసి మనం తినే పరిస్థితికి వచ్చామని వస్తున్నాయి. శ్రీశైలంలో కూడా కల్తీ జరిగిందని కెమికల్స్ 2 ఉన్నాయి. కెమికల్స్ వాడినప్పుడు కొన్ని వెజిటబుల్ వాడతారు. వెజిటబుల్ ఫ్యాట్ వాడితే ఎక్కువ రేటు, అనిమల్ ఫ్యాట్ అయితే తక్కువ రేటు. అది కూడా కలిపారని ఎన్డీడీబీ రిపోర్ట్ ఇచ్చే పరిస్థితికి వచ్చింది. Chandrababu Naidu, who was unable to bear the truth. CBI recently filed the charge sheet, closed the investigation, wherein CBI categorically said producing NDDB reports, producing NDRI reports. ಶ್ರೀಶೈಲಂ ದೇವಸ್ಥಾನಕ್ಕೂ ಇದೇ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡಿದ್ದಾರೆ. ಲಡ್ಡು ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ದ ತುಪ್ಪದಲ್ಲಿ ರಾಸಾಯನಿಕವನ್ನ ಬಳಸಿದ್ದಾರೆ. ಬಹಳ ಗಂಭೀರವಾದಂಥ ವಿಚಾರ ವೀಕ್ಷಕರೇ, ಇದು ಬಹಳ ಗಂಭೀರವಾದಂಥ ವಿಚಾರ. ಇದರಿಂದ ಇವರ ಉದ್ದೇಶ ಯಾವ ರೀತಿ ಇತ್ತು? ಬಾತ್ರೂಮ್ ತೊಳೆಯೋದಕ್ಕೆ ಬಳಸುವ ಕೆಮಿಕಲ್ಗಳನ್ನ ಇವರು ಪ್ರಸಾದದಲ್ಲಿ ಬಳಸಿದ್ದಾರೆ. ಅಂತ ಕೆಮಿಕಲ್ ಬಳಸಿ ತುಪ್ಪ ತಯಾರಿ ಮಾಡಲಾಗಿತ್ತಂತೆ. ಸರ್ಕಾರ ಕೊಟ್ಟಿರುವ ವರದಿ ಇದು. ನಾನು ಹೇಳ್ತಾ ಇರೋದಲ್ಲ, ಯಾರೋ ಹೇಳ್ತಾ ಇರೋದಲ್ಲ, ದಾರಿ ಹೋಗೋರು. ಸರ್ಕಾರವೇ ಕೊಟ್ಟಿರುವಂಥ ವರದಿ. ಅಂಥದ್ದೇ ತುಪ್ಪವನ್ನು ಬಳಸಿ ತಿರುಪತಿಯಲ್ಲಿ ಲಡ್ಡು ತಯಾರಿಸ್ತಾ ಇದ್ರಂತೆ. ತಿರುಪತಿ ತಿಮ್ಮಪ್ಪನೇ ನೋಡ್ಕೋಬೇಕಿಂತವರೆಲ್ಲರನ್ನ. ಏನೇನು ಅಪಚಾರ ಮಾಡಿದ್ದಾರೆ ನೋಡಿ. ಪವಿತ್ರವಾದಂತಹ ಕ್ಷೇತ್ರ ಅದು. ಪ್ರತಿನಿತ್ಯವೂ ಕೂಡ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಜನ ತಿರುಪತಿ ತಿಮ್ಮಪ್ಪನವನ್ನ ದರ್ಶನ ಮಾಡ್ಕೊಳ್ತಾರೆ. ಆ ಲಡ್ಡುಗಾಗಿ ಕ್ಯೂ ನಿಲ್ತಾರೆ. ಆದರೆ ಈ ಹಿಂದೆ 5 ವರ್ಷ ಏನೆಲ್ಲ ಅಪಚಾರ ಆಗಿದೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ. ಚಂದ್ರಬಾಬು ನಾಯ್ಡು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ಅವರು? ಅದಕ್ಕೆ ಜಗನ್ ಕೊಟ್ಟಂತ ಸ್ಪಷ್ಟನೆ ಏನು? ಒಂದ್ಸರಿ ನೋಡ್ಕೊಂಬನ್ನಿ. 5 సంవత్సరాలు కల్తీ అయిన గీ బాధేస్తుంది. అలాంటి గీ తీసుకొచ్చారు. మామూలు కెమికల్స్ తో తయారు చేశారు. పేపర్ లో వస్తే నాకే ఆశ్చర్యం వస్తా ఉంది. ఎలాంటి కెమికల్స్ అంటే మన బాత్రూముల్లో వేసి క్లీన్ చేసే కెమికల్ ని గీలో వేసి దాన్ని మళ్ళీ లడ్డు చేసి మనం తినే పరిస్థితికి వచ్చామని వస్తున్నాయి. శ్రీశైలంలో కూడా కల్తీ జరిగిందని కెమికల్స్ 2 ఉన్నాయి. కెమికల్స్ వాడినప్పుడు కొన్ని వెజిటబుల్ వాడతారు. వెజిటబుల్ ఫ్యాట్ వాడితే ఎక్కువ రేటు, అనిమల్ ఫ్యాట్ అయితే తక్కువ రేటు. అది కూడా కలిపారని ఎన్డీడీబీ రిపోర్ట్ ఇచ్చే పరిస్థితికి వచ్చింది. Chandrababu Naidu, who was unable to bear the truth. CBI recently filed the charge sheet, closed the investigation, wherein CBI categorically said producing NDDB reports, producing NDRI reports.